ನಮಸ್ಕಾರ ಸ್ನೇಹಿತರೆ. ದುಶ್ಮನ್ ಕಹಾ ಹೇ ಬಗಲ್ ಮೇ ಹೇ. ಅಮೆರಿಕ ಮಿತ್ರನಂತೆ ನಾಟಕ ಮಾಡಿ ಕೆಡ್ಡ ತೊಡಿತ್ತು ಮೋದಿಗೆ. ನೀವು ಡಾಟ್ಸ್ ನ ಕನೆಕ್ಟ್ ಮಾಡ್ತಾ ಹೋಗಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಈಗಲ್ಲ, ಅಮೆರಿಕ ಈ ಹಿಂದಿನಿಂದಲೂ ಭಾರತದ ಬೆನ್ನಿಗೆ ಚೂರಿ ಆಗ್ತಾನೆ ಬಂದಿದೆ. ಈ ಫೋಟೋ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಭಾರತದ ಪ್ರಧಾನಿ ಪುಟಿನ್ ಮತ್ತು ಕ್ಸಿ ಜಿನ್ಪಿಂಗ್ ಜೊತೆಗೆ ಆತ್ಮೀಯವಾಗಿರೋದು, ಹಸ್ತಲಾಘವ, ಬೆಂತಟ್ಟೋದು, ಒಟ್ಟಿಗೆ ನಡೆದುಕೊಂಡು ಹೋಗ್ತಾ ಇರೋದು. ಇದನ್ನ ನೋಡಿ ಅಮೆರಿಕ ಮತ್ತು ಟ್ರಂಪ್ ಗೆ ಸಹಿಸಿಕೊಳ್ಳೋದಾದ್ರೂ ಹೇಗೆ ಸಾಧ್ಯ? ಇವೆಲ್ಲ ಕಳೆದ ವರ್ಷ ಆಗಸ್ಟ್ ನಲ್ಲಿ ಚೀನಾದಲ್ಲಿ ನಡೆದ ಶೃಂಗಸಭೆ, ಶಾಂಘೈ ಕೋಆಪರೇಷನ್ ನ ಹೈಲೈಟ್ಸ್. ಅಮೆರಿಕಕ್ಕೆ ಈ ಫೋಟೋಗಳನ್ನ, ವಿಡಿಯೋಗಳನ್ನ ನೋಡಿ 1000 ವೋಲ್ಟ್ ಶಾಕ್ ಹೊಡೆದಂಗಾಗಿತ್ತು. ಹೇಗಾದ್ರೂ ಮಾಡಿ ಈ ದೋಸ್ತಿಯನ್ನ ಕಟ್ ಮಾಡ್ಬೇಕಲ್ಲ. ಬ್ಲೂ ಪ್ರಿಂಟ್ ರೆಡಿ ಮಾಡಿದ್ದು ಭಾರತದ ಪ್ರಧಾನಿ ಮೋದಿಯನ್ನೇ ಮುಗಿಸೋದಿಕ್ಕೆ, ಮೋದಿಯ ಹತ್ಯೆ ಮಾಡೋದಿಕ್ಕೆ. ಅದು SCO ಮೀಟಿಂಗ್ ಸಂದರ್ಭ. ಪ್ರಪಂಚದ ದೊಡ್ಡ ದೊಡ್ಡ ದೇಶಗಳ ನಾಯಕರುಗಳು ಸೇರಿದ್ರು. ಅಲ್ಲಿ ಭಾರತದ್ದೇ ಜಲ್ವಾ. ಇದನ್ನ ನೋಡಿದ ಟ್ರಂಪ್ ಗೆ ಮಿರ್ಚಿ ಇಟ್ಟಂಗಾಗಿತ್ತು. SCO ಮೀಟಿಂಗ್ ನಲ್ಲಿ ಭಾಗವಹಿಸಿದ ನಂತರ ಮೋದಿ ಮತ್ತು ಪುಟಿನ್ ಮತ್ತೊಂದು ಸಮಾರಂಭಕ್ಕೆ ಹೋಗ್ಬೇಕಾಗಿತ್ತು. ಆಗ ಮೋದಿ ತನ್ನ ಕಾರಲ್ಲಿ ಕೂರದೆ ಪುಟಿನ್ ಕಾರಲ್ಲಿ ಕೂತು ಹೋಗ್ತಾರೆ. ತಾವು ಹೋಗಬೇಕಾದ ಸ್ಥಳವನ್ನು ತಲುಪಿದ ನಂತರ ಸಹ ಸುಮಾರು 40 ನಿಮಿಷಗಳ ಕಾಲ ಕಾರಲ್ಲೇ ಕೂತಿರ್ತಾರೆ, ಹೊರಗೆ ಬರೋದಿಲ್ಲ. ಇದು ಯಾಕೆ ಅಂತ ಮಾಡಿದಿರಾ? ಗುಪ್ತಚರ ಇಲಾಖೆಯ ಪ್ರಕಾರ ಮೋದಿಯನ್ನ ಹತ್ಯೆ ಮಾಡೋದಕ್ಕೆ, ಮುಗಿಸೋದಿಕ್ಕೆ ಟಾರ್ಗೆಟ್ ಕಿಲ್ಲರ್ ಗಳನ್ನ ಅಮೆರಿಕ ಚೀನಾಕ್ಕೆ ಕಳಿಸಿತ್ತು. ಇದನ್ನ ಖುದ್ದು ಮೋದಿನೇ ಇಂಡೈರೆಕ್ಟ್ ಆಗಿ ಒಪ್ಕೊಂಡಿದ್ದಾರೆ. ಅದು ಹೇಗೆ ಅಂತಾನು ಹೇಳ್ತೀನಿ. ಈ ವಿಚಾರ ಗಂಭೀರವಾದದ್ದು ಯಾವಾಗ ಮೋದಿ SCO ಸಮಿಟ್ ಮುಗಿಸಿ ಭಾರತಕ್ಕೆ ವಾಪಸ್ ಆದ ನಂತರ ಸುಮಾರು 40 ನಿಮಿಷಗಳ ಕಾಲ ಮೋದಿ ಮತ್ತು ಪುಟಿನ್ ಮುಚ್ಚಿದ ಕಾರ್ನೊಳಗೆ ಕೂತಿದ್ರು. ಅಂತದ್ದೇನು ಮಾತುಕತೆ ನಡೀತು? ಹೊರಗೆ ಬರೋದಕ್ಕೆ ಡಿಲೇ ಮಾಡಿದ್ ಯಾಕೆ? ಹೋಟೆಲ್ ಒಳಗೆ ಬಂದು ರೂಮ್ ಅಲ್ಲಿ ಮಾತಾಡಬಹುದಾಗಿತ್ತಲ್ಲ. ಅಂತಹದ್ದು ಕಾರಲ್ಲೇ ಕೂತು ಮಾತನಾಡುವಷ್ಟು ಎಮರ್ಜೆನ್ಸಿ ಏನಿತ್ತು? ಈ ಎಲ್ಲ ಪ್ರಶ್ನೆಗಳಿಗೆ ಕಾಲ ನಂತರ ಈಗ ಉತ್ತರ ಸಿಗ್ತಾ ಇದೆ. ಅಮೆರಿಕ ಭಾರತದ ಪ್ರಧಾನಿಯನ್ನ ಟಾರ್ಗೆಟ್ ಮಾಡಿತ್ತು, ಮುಗಿಸೋದಿಕ್ಕೆ ಸ್ಕೆಚ್ ಹಾಕಿತ್ತು. ಯಾಕಂದ್ರೆ ಚೈನಾ ಮತ್ತು ರಷ್ಯಾದ ಅಲಯನ್ಸ್ ನ ಬ್ರೇಕ್ ಮಾಡೋದಕ್ಕಾಗಲ್ಲ ಟ್ರಂಪ್ ಕೈಲಿ. ಅವರ ಪಾಳೆಯಕ್ಕೆ ಭಾರತನೂ ಸೇರ್ತು ಅಂದ್ರೆ ಇದು ನಾನ್ ಬ್ರೇಕಬಲ್ ಅಲಯನ್ಸ್ ಆಗೋಗ್ಬಿಡುತ್ತೆ. ಚೈನಾ ಮತ್ತು ರಷ್ಯಾದ ಹಾವಳಿನೇ ತಡ್ಕೊಳಕ್ ಆಗ್ತಾ ಇಲ್ಲ ಟ್ರಂಪ್ಗೆ. ಇನ್ನು ಆ ಪಾಳೆಯಕ್ಕೆ ಭಾರತನೂ ಸೇರ್ತು ಅಂದ್ರೆ ಖೇಲ್ ಖತಮ್, ದುಕಾನ್ ಬಂದ್. ಮೋದಿ ಇರೋವರೆಗೂ ಈ ಸಂಬಂಧಕ್ಕೆ ಉಳಿ ಹಿಂಡೋದಕ್ಕೆ ಸಾಧ್ಯ ಇಲ್ಲ. ಮೋದಿಯನ್ನೇ ಮುಗಿಸಿ ಬಿಟ್ರೆ ಇದು ನೋಡಿ ಅಮೆರಿಕ ಮಾಡಿದ್ದ ಲೆಕ್ಕಾಚಾರ. ಈ ಗುಪ್ತ ಮಾಹಿತಿ ರಷ್ಯಾದ ಗುಪ್ತಚರ ಇಲಾಖೆಗೆ ಗೊತ್ತಾಗೋಗಿತ್ತು. ಅದಕ್ಕಾಗಿ ಪುಟಿನ್ ತಮ್ಮ ಕಾರಲ್ಲಿ 40 ನಿಮಿಷ ಮೋದಿಯನ್ನು ಕೂರಿಸಿಕೊಂಡಿದ್ದು. ಇದರ ಹಿಂದೆ ಯಾರ ಕೈವಾಡ ಇತ್ತು ಗೊತ್ತಾ? ಅಮೆರಿಕದ ಗುಪ್ತಚರ ಇಲಾಖೆ, ಅಮೆರಿಕದ ಡೀಪ್ ಸ್ಟೇಟ್, ಭಾರತದ ವಿರೋಧಿ ಅಮೆರಿಕ ಏಜೆನ್ಸಿಗಳು ಇದರಲ್ಲಿ ಕಾಣದ ಕೈಗಳಾಗಿ ಕೈವಾಡ ರೂಪಿಸಿದ್ವು. ಈ ರೀತಿ ನಿಮ್ಮ ವಿರುದ್ಧ ಷಡ್ಯಂತ್ರ ನಡೀತಾ ಇದೆ, ನಿಮ್ಮ ಹತ್ಯೆಗೆ ಪ್ರಯತ್ನ ನಡೀತಾ ಇದೆ ಅಂತ ಖುದ್ದು ಪುಟಿನ್ನೇ ಮೋದಿಗೆ ಕಾರೊಳಗೆ ತಿಳಿಸಿದ್ದು. ನೀವು ಆ ದೃಶ್ಯಾವಳಿಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ. ಇನ್ನೇನು ಮೋದಿ ತಮ್ಮ ಕಾರಲ್ಲಿ ಹೋಗಿ ಕೂರೋರಿದ್ರು. ಆಗ ರಷ್ಯಾದ ಅಧಿಕಾರಿಗಳು ಬಂದು ಪುಟಿನ್ ಕಾರ್ಗೆ ಬನ್ನಿ ಅಂತ ಆಹ್ವಾನ ಕೊಡ್ತಾರೆ. ಒಂದು ವೇಳೆ ಪುಟಿನ್ ಕಾರಲ್ಲಿ ಕೂರದೆ ತನ್ನ ಕಾರಲ್ಲಿ ಕೂತಿದ್ದೇ ಆಗಿದ್ರೆ ಡೈರೆಕ್ಟ್ ಟಾರ್ಗೆಟ್ ಆಗ್ತಾ ಇದ್ರು ಪ್ರಧಾನಿ. ಇದಕ್ಕೆ ಯಾವಾಗ ಪುಷ್ಟಿ ಸಿಗುತ್ತಪ್ಪ ಅಂದ್ರೆ, ಬಾಂಗ್ಲಾದೇಶದ ಒಂದು 5 ಸ್ಟಾರ್ ಹೋಟೆಲ್ ನಲ್ಲಿ ಅಮೆರಿಕದ ಮಿಲಿಟರಿಗೆ ಸಂಬಂಧಪಟ್ಟ ಒಬ್ಬ ಸ್ಪೆಷಲ್ ಆಫೀಸರ್ ಅನುಮಾನಾಸ್ಪದವಾಗಿ, ಸಂದೇಹಾಸ್ಪದವಾಗಿ ಮೃತಪಟ್ಟಾಗ, ಅರೆ ಈತ ನೋಡಿದ್ರೆ ಬಾಂಗ್ಲಾದೇಶದಲ್ಲಿ ಸತ್ತಿರೋದು, ಚೀನಾದಲ್ಲಿರ್ತಕ್ಕಂತ ಮೋದಿಗೆ ಏನ್ ಸಂಬಂಧ? ಅದು ನಿಮಗೆ ಮುಂದೆ ಗೊತ್ತಾಗುತ್ತೆ. ಡಾಟ್ಸ್ ಕನೆಕ್ಟ್ ಮಾಡ್ತಾ ಹೋಗಿ. ಜಸ್ಟ್ ಶಾಂಘೈ ಕೋಆಪರೇಷನ್ ಮೀಟಿಂಗ್ ಗೆ ಅಟೆಂಡ್ ಆಗೋದಕ್ಕೆ ಮೋದಿ ಚೀನಾಕ್ಕೆ ಕಾಲಿಟ್ಟ ನಂತರ ರೆಡ್ ಕಾರ್ಪೆಟ್ ಸ್ವಾಗತ ಸಿಗುತ್ತೆ. ಈ ಎಲ್ಲ ಫೋಟೋಗಳು, ವಿಡಿಯೋಗಳು ಪ್ರಪಂಚದಾದ್ಯಂತ ವೈರಲ್ ಆಗುತ್ತೆ. ನೀನು ಟಾರಿಫ್ ಹಾಕಿದ್ರೇನು, ನಿನ್ನಂತ 10 ಜನ ನಮ್ಮ ಬಳಿ ವ್ಯಾಪಾರ ಮಾಡೋದಕ್ಕೆ ಕಾತುರದಿಂದ ಕಾದಿದ್ದಾರೆ. ಇಂಡೈರೆಕ್ಟ್ ಆಗಿ ಭಾರತ ಚಕ್ಮಾ ಕೊಟ್ಟಿತ್ತು ಅಮೆರಿಕ ಮತ್ತು ಟ್ರಂಪ್ಗೆ. RIC ಹೆಸರು ಕೇಳಿರ್ಬೋದು ನೀವು. ರಷ್ಯಾ, ಇಂಡಿಯಾ ಮತ್ತು ಚೈನಾ ಕೋಆಪರೇಷನ್. ಈ ಹಿಂದೆ ಸಾಮಾನ್ಯವಾಗಿ ಕೇಳಿ ಬರ್ತಾ ಇದ್ದ ಈ RIC ಮತ್ತೆ ಚೈನಾದ ಶಾಂಘೈನಲ್ಲಿ ನಡೆದ SCO ಕೋಆಪರೇಷನ್ ನಲ್ಲಿ ದಿಢೀರಂತ ಮತ್ತೆ ಕೇಳಿ ಬಂತು. RIC ಇದು ಸಂಘಟನೆ ಅಮೆರಿಕವನ್ನು ಎದುರಿಸುವ ರಷ್ಯಾ, ಚೈನಾ ಮತ್ತು ಭಾರತದ ಕೋಆಪರೇಷನ್. ಈ ಪ್ರಸ್ತಾಪನ ಮತ್ತೆ ಮುಂದಿಟ್ಟಿದ್ದು ರಷ್ಯಾ. ಯಾವಾಗ ಈ RIC ಮಾತು ಕೇಳಿ ಬಂತೋ ಅಮೆರಿಕದ ಕಿವಿ ನೆಟ್ಟಗಾಗೋಯ್ತು. ಮೊದಲೇ ಶಾಂಘೈ ಕೋಆಪರೇಷನ್ ನ ಫೋಟೋಗಳನ್ನ ನೋಡಿ ಟ್ರಂಪ್ ಗೆ ಉರಿದು ಹೋಗಿತ್ತು. ಹೇಗಾದ್ರೂ ಮಾಡಿ ಈ ಜೋಡಿಯನ್ನ ಬ್ರೇಕ್ ಮಾಡ್ಬೇಕಲ್ಲ ಅಂತೇಳಿ ಅವರು ಟಾರ್ಗೆಟ್ ಮಾಡಿದ್ದು ಭಾರತದ ಪ್ರಧಾನಿಯ ಹತ್ಯೆಗೆ. RIC ವಿಚಾರ ಕೇಳಿದ ನಂತರ ಅಂತೂ ಟ್ರಂಪ್ ಮಾನಸಿಕ ಸ್ಥಿಮಿತವನ್ನೇ ಕಳೆದುಕೊಂಡ್ಬಿಟ್ರು. ನಿಂತಲ್ಲಿ ನಿಲ್ಲಲಾರದೆ, ಕುಂತಲ್ಲಿ ಕೂರಲಾರದೆ ಚಡಪಡಾಯಿಸ್ತಾ ಇದ್ರು. ಮೋದಿ ಮತ್ತು ಪುಟಿನ್ ಎಲ್ಲೇ ಹೋದ್ರು ಮಾತನಾಡುವಾಗ ಹಿಂದ್ಗಡೆ ಟ್ರಾನ್ಸ್ಲೇಟರ್ ಇರ್ತಾರೆ. ಅವ್ರು ಕಾರಲ್ಲಿ ಹೋಗುವಾಗ ಸಹ ಹಿಂದಿನ ಸೀಟಲ್ಲಿ ಟ್ರಾನ್ಸ್ಲೇಟರ್ ಕೂತಿರ್ತಾರೆ. ಆದ್ರೆ ಶಾಂಘೈ ಕೋಆಪರೇಷನ್ ನಲ್ಲಿ
ಪುಟಿನ್ ಕಾರಲ್ಲಿ ಮೋದಿ ಕೂತಾಗ ಯಾರು ಇರ್ಲಿಲ್ಲ. ಇದರ ಅರ್ಥ ಮ್ಯಾಟ್ರು ತುಂಬಾ ಸೀರಿಯಸ್ ಆಗಿದೆ ಅಂತಾನೆ. ಯಾರನ್ನು ನಂಬೋ ಪರಿಸ್ಥಿತಿ ಇರ್ಲಿಲ್ಲ ಆ 40 ನಿಮಿಷಗಳ ಕಾಲ. ಸತತ 40 ನಿಮಿಷಗಳ ಕಾಲ ಕಾರು ನಿಂತಲ್ಲೇ ನಿಂತಿರುತ್ತೆ. ಆಚೆ ಈಚೆ ಮಿಸ್ ಕಾಡೋದಿಲ್ಲ, ಡೋರ್ ಓಪನ್ ಆಗೋದಿಲ್ಲ. ಇದರ ಅರ್ಥ ಸ್ಪಷ್ಟವಾಗಿ ಟಾರ್ಗೆಟ್ ಆಗಿದ್ರು ಪ್ರಧಾನಿ ಮೋದಿ. ಕೆಳಗಿಳಿದ್ರೆ ಅಪಾಯ ಕಟ್ಟಿಟ್ಟ ಬುತ್ತಿ. ಯಾವಾಗ ರಷ್ಯಾದ ಗುಪ್ತಚರ ಇಲಾಖೆ ಕ್ಲಿಯರೆನ್ಸ್ ಕೊಡ್ತೋ ನಂತರ ಮೋದಿ ಮತ್ತು ಪುಟಿನ್ ಕಾರಿಂದ ಇಳಿದು ಬಂದಿದ್ದು. ಇದೆಲ್ಲ ಕಪೋಲ ಕಲ್ಪಿತ ಅಂತ ಆಗತ್ತೆ, ಹೆಂಗ್ ಹೇಳ್ತೀರಾ ನೀವು ಅನ್ಬೋದು. ಅದಕ್ಕೆ ನಾನು ಹೇಳಿದ್ದು ಘಟನೆಗಳನ್ನ ಸೀಕ್ವೆನ್ಸ್ ಅಲ್ಲಿ ನೋಡಿ ಗೊತ್ತಾಗತ್ತೆ. ಮೋದಿ ಖುದ್ದು ಶಾಂಘೈ ಕೋಪರೇಷನ್ ಇಂದ ವಾಪಸ್ ಭಾರತಕ್ಕೆ ಬಂದ ನಂತರ ಒಂದು ಸಮಾರಂಭದಲ್ಲಿ ಮಾತಾಡ್ತಾ ಇಂಡೈರೆಕ್ಟ್ ಆಗಿ ಒಪ್ಕೊಂಡ್ ಬಿಟ್ಟಿದ್ದಾರೆ. ಹೌದು, ನನ್ನ ವಿರುದ್ಧ ಷಡ್ಯಂತ್ರ ಆಗಿತ್ತು ಚೈನಾದಲ್ಲಿ, ನನ್ನ ಹತ್ಯೆಗೂ ಪ್ಲಾನ್ ನಡೆದಿತ್ತು, ಬಚಾವಾಗಿ ಭಾರತಕ್ಕೆ ವಾಪಸ್ ಬಂದಿದ್ದೇನೆ ಅಂತ. 3ನೇ ಸೆಪ್ಟೆಂಬರ್ ಆಗಿರ್ತಕ್ಕಂತಹ ಒಂದು ಸಮಾರಂಭದಲ್ಲಿ ಭಾಗವಹಿಸಿದ ಮೋದಿ ಹೇಳಿದ್ದು, ನಾನು ಚೀನಾ ಮತ್ತು ಜಪಾನ್ ಭೇಟಿಯ ನಂತರ ಭಾರತಕ್ಕೆ ವಾಪಸ್ ಬಂದಿದ್ದೇನೆ ಅಂತಾರೆ. ಚಪ್ಪಾಳೆ ತಟ್ತಾರೆ ಪ್ರೇಕ್ಷಕರು. ಆಗ ಮೋದಿ ಕೇಳೋದು, ನೀವು ಚಪ್ಪಾಳೆ ತಟ್ಟಿದ್ದು ನಾನು ಚೀನಾ ಮತ್ತು ಜಪಾನ್ ಭೇಟಿಗೆ ಹೋಗಿದ್ದಕ್ಕ, ಅಲ್ಲಿಂದ ಸುರಕ್ಷಿತವಾಗಿ ವಾಪಸ್ ಭಾರತಕ್ಕೆ ಬಂದಿದ್ದಕ್ಕ? ಮೋದಿ ಡೈರೆಕ್ಟ್ ಆಗಿ ಅಮೆರಿಕನ ಟಾರ್ಗೆಟ್ ಮಾಡಿ ಹೇಳಿದ್ದು, ನನ್ನ ವಿರುದ್ಧ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಷಡ್ಯಂತರ ನಡೆದಿತ್ತು, ಅದರಿಂದ ಬಚಾವಾಗಿ ಭಾರತಕ್ಕೆ ವಾಪಸ್ ಬಂದಿದ್ದೇನೆ. ದೇಶದ ಜನರೆದುರು ಸೂಚ್ಯವಾಗಿ ಪ್ರಧಾನಿ ಹೇಳಿದ್ದು. ಇನ್ನೂ ಒಂದು ಹಿಂಟ್ ಕೊಡ್ತೀನಿ ನಿಮಗೆ. ಆಗಸ್ಟ್ 29ನೇ ತಾರೀಕು ಅಮೆರಿಕದ ಮಿಲಿಟರಿ ಸೇವೆಗೆ ಸಂಬಂಧಪಟ್ಟ ಒಬ್ಬ ಸ್ಪೆಷಲ್ ಅಧಿಕಾರಿ ಬಾಂಗ್ಲಾದೇಶದ 5 ಸ್ಟಾರ್ ಹೋಟೆಲ್ ನಲ್ಲಿ ಸಂದಿಗ್ಧ ಪರಿಸ್ಥಿತಿನಲ್ಲಿ ಸಾವನ್ನಪ್ಪಿರ್ತಾನೆ. ಈತ 50 ವರ್ಷದ ವ್ಯಕ್ತಿ, ಅಮೆರಿಕದ ಸ್ಪೆಷಲ್ ಫೋರ್ಸ್ ಆಫೀಸರ್. ಈತನ ಹೆಸರು ಅರ್ವೇಲ್ ಜಾಕ್ಸನ್. ಬಾಂಗ್ಲಾದ 5 ಸ್ಟಾರ್ ಹೋಟೆಲ್ ನಲ್ಲಿ 27ನೇ ತಾರೀಕು ಆಗಸ್ಟ್ ಈತ ಚೆಕ್ ಇನ್ ಮಾಡಿರ್ತಾನೆ. 29ನೇ ತಾರೀಕು ಆಗಸ್ಟ್ ಈತನ ಹೆಣ ಸಿಗುತ್ತೆ. ನಿಮಗೆ ನೆನಪಿರ್ಲಿ, 29, 30, 31 ಆಗಸ್ಟ್ ಭಾರತದ ಪ್ರಧಾನಿ ಚೀನಾ ಮತ್ತು ಜಪಾನ್ ಯಾತ್ರೆನಲ್ಲಿದ್ರು. ಈತ ಸತ್ತಿದ್ಯಾವಾಗ? 29ನೇ ತಾರೀಕು. ಈಗ ಲಿಂಕ್ ಸಿಗ್ತಾ ಇರ್ಬೋದು ನಿಮಗೆ. ಈತ ಇರೋದು ನೋಡಿದ್ರೆ ಬಾಂಗ್ಲಾದೇಶದಲ್ಲಿ. ಮೋದಿ ಪ್ರವಾಸದಲ್ಲಿ ಇದ್ದಿದ್ದು ಚೀನಾ ಮತ್ತು ಜಪಾನ್ ಅಲ್ಲಿ. ಅಮೆರಿಕದ ಸೇನಾಧಿಕಾರಿಗೂ ಎಲ್ಲಿಂದ ಎಲ್ಲಿಗೆ ಸಂಬಂಧ ಅಂತ ಕೇಳ್ಬೋದು. ಈತ ಬಾಂಗ್ಲಾದೇಶದ ಹೋಟೆಲ್ ಅಲ್ಲಿ ಸತ್ತಾಗ ಈತನ ಸಾವು ಸಾಮಾನ್ಯ ಅಲ್ಲ, ನ್ಯಾಚುರಲ್ ಡೆತ್ ಅಲ್ಲ. ಮರಣೋತ್ತರ ಪರೀಕ್ಷೆ ನಡೆಸಿದಾಗ ಡ್ರಿಂಕ್ಸ್ ಒಳಗೆ ಪೊಲೋನಿಯಂ ಅನ್ನುವ ಕೆಮಿಕಲ್ ಪತ್ತೆಯಾಗಿತ್ತು. ಇದೇ ಪಾಯ್ಸನ್ ಇಂದ ಈತ ಸತ್ತಿದ್ದು. ಇನ್ನು ಅನುಮಾನ ಯಾವಾಗ ಹೆಚ್ಚಾಗುತ್ತಪ್ಪ ಅಂದ್ರೆ, ಈತನ ಡೆಡ್ ಬಾಡಿಯನ್ನ ತೆಗೆದುಕೊಂಡು ಹೋಗೋದಕ್ಕೆ ಅಮೆರಿಕದ ಎಂಬಸಿಯಿಂದ ಅಧಿಕಾರಿಗಳು ಬರ್ತಾರೆ. ಆ ಜಾಗವನ್ನ ಸಂಪೂರ್ಣವಾಗಿ ಅಮೆರಿಕದ ಅಧಿಕಾರಿಗಳು ಆವರಿಸಿ ಬಿಟ್ಟಿರ್ತಾರೆ. ಹೋಟೆಲ್ನವರಿಗೆ ಧಮಕಿ ಹಾಕ್ತಾರೆ, ಈ ವಿಚಾರ, ಈ ಸುದ್ದಿ ಹೊರಗೆ ಬರಬಾರ್ದು, ಮೀಡಿಯಾಗೆ ಹೋಗ್ಬಾರ್ದು ಅಂತ. ಆ ಹೋಟೆಲ್ನ ಎಲ್ಲ ವಸ್ತುಗಳನ್ನ ಬ್ಯಾಗಿಗೆ ತುಂಬಿಕೊಂಡು ವಾಪಸ್ ಅಮೆರಿಕಕ್ಕೆ ಒಯ್ಯುತ್ತೆ. ಆಗ್ಲೇ ಅನುಮಾನ ಬರುತ್ತೆ, ಅಮೆರಿಕ ಏನನ್ನು ಮುಚ್ಚಿಡೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಬಾಂಗ್ಲಾದ ಹೋಟೆಲ್ ನಲ್ಲಿ ಸತ್ತ ಈ ಅಧಿಕಾರಿಗೂ ಅಮೆರಿಕದ ಡೀಪ್ ಸ್ಟೇಟ್ಗೂ ಲಿಂಕ್ ಇದೆಯಂತೆ. ಈತ ಬಾಂಗ್ಲಾದಲ್ಲಿ ಕೂತು ಭಾರತದಲ್ಲಿ ಅಶಾಂತಿಯ ವಾತಾವರಣ ಸೃಷ್ಟಿ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದ. ಭಾರತ ಬಾಂಗ್ಲಾದೇಶದ ಸಂಬಂಧವನ್ನ ಕೆಡಿಸೋದಕ್ಕೆ ಪ್ರಯತ್ನ ಮಾಡಿದ್ದ. ಚೀನಾದಲ್ಲಿ ಮೋದಿ, ಕ್ಸಿ ಜಿನ್ಪಿಂಗ್ ಮತ್ತು ಪುಟಿನ್ ಭೇಟಿ ಮಾಡದಂತೆ ಹೇಗೆ ತಡಿಬೇಕು ಅನ್ನುವುದರ ಬಗ್ಗೆ ಪ್ಲಾನ್ ಆಗ್ತಾ ಇದ್ದ. ಮೋದಿಯನ್ನ ಟಾರ್ಗೆಟ್ ಮಾಡಿ ಹೇಗೆ ಹತ್ಯೆ ಮಾಡಬೇಕು ಅಂತ ಇಲ್ಲಿಂದಲೇ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದ್ದ. ಈಗ ಗೊತ್ತಾಗಿರ್ಬೋದು ನಿಮಗೆ ಲಿಂಕ್ ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದೆ. ಯಾವಾಗ ಈತ ಬಾಂಗ್ಲಾದ ಹೋಟೆಲ್ ನಲ್ಲಿ 29ನೇ ತಾರೀಕು ಅನುಮಾನಾಸ್ಪದವಾಗಿ ಸತ್ತೋಗ್ತಾನೋ, ಚೈನಾದಲ್ಲಿ ಮೋದಿಯನ್ನು ಟಾರ್ಗೆಟ್ ಮಾಡಿದ್ದವರು ನ್ಯೂಟ್ರಲ್ ಆಗಿ ಹೋಗ್ಬಿಡ್ತಾರೆ. ಅಂದ್ರೆ ಹತ್ಯೆಯ ಪ್ರಯತ್ನ ವಿಫಲ ಆದಂತೆ. ಈ ಪ್ರಯತ್ನವನ್ನು ವಿಫಲವಾಗುವಂತೆ ಮಾಡಿದ್ದು ರಷ್ಯಾದ ಗುಪ್ತಚರ ಇಲಾಖೆ, ಭಾರತದ ಗುಪ್ತಚರ ಇಲಾಖೆಯೊಂದಿಗೆ ಕೈ ಜೋಡಿಸಿ. ನೀವು ಅಮೆರಿಕದ ಟಾರ್ಗೆಟ್ ಆಗಿದ್ದೀರಾ, ನಿಮ್ಮ ಹತ್ಯೆಗೆ ಬ್ಲೂ ಪ್ರಿಂಟ್ ರೆಡಿ ಇದೆ ಅಂತ ರಷ್ಯಾದ ಗುಪ್ತಚರ ಇಲಾಖೆ ಮೋದಿಗೆ ಹೇಳುತ್ತೆ. ಇದನ್ನೇ ಮೋದಿ ಸೂಚ್ಯವಾಗಿ ಭಾರತಕ್ಕೆ ವಾಪಸ್ ಬಂದ ನಂತರ ದೇಶದ ಜನಕ್ಕೆ ಹೇಳಿದ್ದು. ಅದಕ್ಕೆ ನಾನು ಪ್ರಾರಂಭದಲ್ಲಿ ಹೇಳಿದ್ದು, ಅವರು ನಮ್ಮ ಮಿತ್ರರಾಗೋದಕ್ಕಿಂತ ಶತ್ರುಗಳಾಗಿದ್ರೇನೆ ನಮಗೆ ಒಳಿತಿರೋದು. ನಿಮ್ಗೆ ಏನನ್ಸುತ್ತೆ? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.